ಮಜ ಭಾರತ. ಇಷ್ಟೊತ್ತಾದ್ರೂ ಬರ್ಬೇಕಿತ್ತಲ್ಲ, ಯಾಕೆ ಬರ್ಲಿಲ್ಲ ಗೌಡ್ರು? ನಮ್ಮಮ್ಮ ನಮ್ಮಮ್ಮ ಭೂಮಿ ತಾಯಮ್ಮ. ಬನ್ನಿ ಗೌಡ್ರೆ, ನಿಮ್ಗೆ ವೈಟಿಂಗು. ನನಗೆ ವೇಟ್ ಮಾಡ್ಬೇಕು? ನೀವ್ ಎಷ್ಟು ದಿವಸ ಅಂತ ಕೆಸರು ನೇಗಿಲು ನಾಟಿ ಮಾಡ್ಕೊಂಡು ಆಕಾಶ ನೋಡ್ಕೊಂಡು ಆಕಾಶ ಕೈ ಕೊಟ್ರೆ ಬಾಯ್ ಪಟ್ಕೊ ಸಾಲದ ಬಾಧೆಯಲ್ಲಿ ನೇಣು ಹಾಕೊಂಡು ನೇತಾಡ್ತಾ ಇಡ್ತೀರಾ. ನಿಮ್ ಕಷ್ಟಕ್ಕೆಲ್ಲ ಒನ್ ಟೈಮ್ ಪರಿಹಾರ ಕೊಡಕ್ ಬಂದಿದ್ದೀನಿ. ಹೆಂಗೆ? ನಿಮ್ಮ 50 ಗದ್ದೆ ಇದೆಯಲ್ಲ, ಅದನ್ನ ನಮ್ಗೆ ಮಾರಿ 1 ಕೋಟಿ ಕೊಡ್ತೀನಿ, ಮಜಾ ಮಾಡಿ. 1 ಕೋಟಿನಾ? ಬೇಡಪ್ಪ ಬೇಡ. ನೋಡಿ ಗೌಡ್ರೆ, ಈ ಕಾಲದಲ್ಲಿ ರೈತ ಅಂದ್ರೆ ಅವನ ನಾಯಿನೂ ಮೂಸಿ ನೋಡಲ್ಲ. ಮನುಷ್ಯರು ಬೆಲೆ ಕೊಡಿದೆ ನಿಮ್ಮ ಮೈ ಮೇಲೆ ಎಷ್ಟು ಒಡವೆ ಇದೆ, ಯಾವ ಫೋನ್ ಇದೆ, ಯಾವ ಕಾರ್ ಇದೆ ಅಂತ. ನೀವು ನನ್ನ ಇದ್ದಂಗೆ ತಗೊಳ್ಳಿ. ನನ್ಗ ನಿಮ್ಗೇನೆ ಇದ್ರಲ್ಲಿ 1 ಕೋಟಿ ಕ್ಯಾಶ್ ಇದೆ. 1 ಕೋಟಿನಾ? ನೀವ್ ಈ ಭೂಮಿನ ನಂಬ್ಕೊಂಡ್ರೆ ನಿಮ್ ಜೀವನದಲ್ಲಿ ಎಷ್ಟು ಕ್ಯಾಶ್ ನೋಡಕ್ಕಾಗಲ್ಲ. ನಾವು ಮಣ್ಣಿನ ಮಕ್ಕಳು, ಇದೇ ಮಣ್ಣಲ್ಲಿ ದುಡ್ಡು ತಿನ್ನೋರು, ಮಣ್ಣಲ್ಲೇ ಮಣ್ಣಾಗವ್ರು. ನೀವೀಗ ಈ ಮಣ್ಣಲ್ಲಿ ದುಡ್ಕೊಂಡು ತಿಂತಿದ್ದೀರಲ್ಲ, ನಾನು ನಿಮ್ಮನ್ನ ಕೂತ್ಕೊಂಡು ತಿನ್ನುವಾಗ ಮಾಡ್ತೀನಿ. ಹೌದಾ? ಹೆಂಗೆ? ನಿಮ್ ಗದ್ದೆಯಲ್ಲಿರೋ ಮರ ಗಿಡ ಎಲ್ಲ ಕಿತ್ತಾಕಿ ಮಾರ್ಬಲ್ನಲ್ಲಿ ಮೊಬೈಲ್ ಕಂಪನಿ ಮಾಡಿಸ್ತೀವಿ. ಅದ್ರಲ್ಲಿ ನಿಮ್ಗೆ ವಾಚ್ಮ್ಯಾನ್ ಕೆಲಸ. ಕೂತ್ಕೊಂತೀನಿ, ಓನರ್ ಬಂದಾಗ ಎದ್ದಿ ಸೆಲ್ ಇಟ್ಟಿದ್ರೆ ಸಾಕು. ನನಗೆ ಇಡೀಲ್ ಓಕೆ ಆಯ್ತು. ಮತ್ತೆ ಆಗ್ತಾಡ, ಎಡಗೈಯಲ್ಲಿ ದುಡ್ಡು ತಗೊಂಡು ಬಲಗೈಯಲ್ಲಿ ಸೈನ್ ಹಾಕ್ಬಿಡಿ. ಸರಿ 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 ಕೊಡಿ. ನಾನು ಎತ್ಕೋತೀನಿ. ಬರ್ತೀನಿ ಗೌಡ್ರೆ. ಸರಿ ಸರಿ ಏನ್ ಗುರು, ಈ ರಿಯಲ್ ಎಸ್ಟೇಟ್ ಅವ್ರ ದಯೆಯಿಂದ ಒಂದಿನಕ್ಕೆ ಕೋಟ್ಯಾಧೀಶ್ವರ ಆಗೋದೆ. ಇನ್ನು ಕುಡ್ಕೋಲ್ ಯಾಕೆ? ಹಿಂಗಿದ್ರೆ ನನ್ನ ಕೈಲಿ ದುಡ್ಡು ಕೊಳಿತಾ ಇದೆ. ಈ ಎಕ್ಸಿಬಿಷನ್ ಅಲ್ಲಿರೋ ಟೈಮ್ ಮಿಷನ್ ಅಲ್ಲಿ 133 ವರ್ಷ ಮುಂದೆ ಹೋಗಿ ಲೈಫ್ ನ ಮಜಾ ಮಾಡ್ಕೊಂಡ್ ಬರ್ತೀನಿ. ಊರಾಯ್ದು ಸ್ವರ್ಗ ಸ್ವರ್ಗ ಇದ್ದಂಗಿದೆ. ಒಂದು ಸೆಗಣಿ ಕಬ್ಬು ವಾಸನೆ ಇಲ್ಲ, ರೋಡೇ ಕನ್ನಡಿ ಇದ್ದಂಗಿದೆ. ಇನ್ನಿಲ್ಲಿರೋ ಕನ್ನಡಿ ಎಷ್ಟು ಚೆನ್ನಾಗಿರ್ಬಾರ್ದು. ಎಲ್ಲಿ ಯಾರು ಕಾಣಿಸ್ತಾ ಇಲ್ವಲ್ಲ? ಲವ್ಲಿ, ಯಾರಮ್ಮ ನೀನು? ಒಳ್ಳೆ ಪೋಸ್ಟ್ ಬಾಟಮ್ ಆಗಿರೋ ಹೆಣ ಇದ್ದಂಗಿದ್ಯಾ. ನಾನು ಹೆಣ ಅಲ್ಲ, ಹೆಣ್ಣು ಡಿಯರ್. ಏನ್ ನಿನ್ನ ಹೆಸರು? 1740. ಹೆಸರು ಕೇಳಿದ್ರೆ ಅದು ಗಾಡಿ ನಂಬರ್ ಹೇಳ್ತಾಳಲ್ಲಪ್ಪ. ಈಗ ಹೆಸರು ಎಲ್ಲ ಇಲ್ಲ, ಗವರ್ಮೆಂಟ್ ರೆಕಾರ್ಡ್ ಅಲ್ಲಿ ನಮ್ ನಂಬರ್ ಇರುತ್ತೆ. ನಮ್ ನಂಬರ್ ಹೊಡೆದ್ರೆ ಸಾಕು, ಇಡೀ ಹಿಸ್ಟ್ರಿನೇ ಗೊತ್ತಾಗ್ಬಿಡುತ್ತೆ. ಯಾರ್ ನೀನು? ಮಾಸ್ಕ್ ಇಲ್ದೆ ಹಿಂಗೆ ಓಡಾಡ್ತಿದ್ಯಾ? ಮಾಸ್ಕ್ ಹಾಕೊಂಡು ನಾನೇನ್ ಬಾತ್ರೂಮ್ ಕ್ಲೀನ್ ಮಾಡಕ ಬಂದಿದ್ದೀನಿ. ಮೊದಲು ಆಕ್ಸಿಜನ್ ಮಾಸ್ಕ್ ಹಾಕೊಳ್ಳೋ ಗುಬಾಳ್. ಏನು ಆಕ್ಸಿಜನ್ ಮಾಸ್ಕ? ನಾನು ಯಾಕೆ ಹಾಕೋಬೇಕು? ಭೂಮಿಯಲ್ಲಿ ಆಕ್ಸಿಜನ್ ಖಾಲಿಯಾಗಿ 50 ವರ್ಷ ಆಯ್ತು. ನಮ್ ಪೂರ್ವಜರು ನನ್ನ ಮಕ್ಕಳು ಎಲ್ಲ ಮರನ ಕಡ್ದು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗು, ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗು, ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟಿ ನಮ್ ಭೂಮಿ ತಾಯಿನ ಬಂಜೆ ಮಾಡಿಟ್ಟಿದ್ದಾರೆ. ಇವಾಗ ಲ್ಯಾಬ್ ನಲ್ಲಿ ಆರ್ಟಿಫಿಷಿಯಲ್ ಆಕ್ಸಿಜನ್ ನ ಕ್ರಿಯೇಟ್ ಮಾಡಿ ಹೋಲ್ಸೇಲ್ ಅಲ್ಲಿ ಮಾರ್ತಾರೆ. ಹಾಫ್ ಮೆಂಟಲ್ ತರ ಮಾತಾಡದೆ ½ kg ಆಕ್ಸಿಜನ್ ನ ತಗೊಂಡು ಜೇಬಲ್ಲಿ ಇಟ್ಕೊಳ್ಳೋ ಗೋಬೆ ನನ್ನ ಮಗನೇ. ಮಟನ್ ಸ್ಟಾಲ್ ನಲ್ಲಿ ಮಾಂಸ ತಗೊಂಡಂಗೆ ಹೇಳ್ತಾ ಇದ್ದಲ್ಲಮ್ಮ. ಹೌದು, ಚಿಕ್ಕ ಬಜಾರಲ್ಲಿ ಆಷಾಢ ತಿಂಗಳ ಆಫರ್ ಇದೆ. ½ kg ಆಕ್ಸಿಜನ್ಗೆ 1,50,000 ಓನ್ಲಿ. 1.5 ಲಕ್ಷ? ಏನ್ ಬಾಯ ತಿಪ್ಪೆ ಗುಂಡಿನ ಮುಚ್ಕೊಳ್ಳೋ ಬಾಯಿ. ಅಲ್ಲ, ಆಕ್ಸಿಜನ್ ಅಂಗಡಿಯಲ್ಲಿ ಮಾರ್ತಿರಲ್ಲ, ನೀವು ಮನುಷ್ಯರ? ನಮಗೆ ಕೇಳ್ತೀಯಾ? ಎಲ್ಲ ನಮ್ಮ ಪೂರ್ವಜರು ಮಾಡಿದ್ದು. ನೀರು ಗಾಳಿ ಹಸಿರು ಏನನ್ನೂ ಉಳಿಸಿಲ್ಲ. ನನ್ನ ಕೈಗೆ ಏನಾದ್ರೂ ಸಿಗ್ಬೇಕು, ಕೆರ ತಗೊಂಡು
ಜ್ವರ ಬರಂಗ್ ಹೊಡಿತೀನಿ. ಅಯ್ಯೋ ಇದೇನಾದ್ರೂ ನಾನೇ ಅಂತ ಗೊತ್ತಾದ್ರೆ ಕೆರಾಕಿ ತೆಗೆದಂತೂ ಗ್ಯಾರಂಟಿ. ಬೇಗ ಏನಾದ್ರೂ ಟಾಪಿಕ್ ಚೇಂಜ್ ಮಾಡ್ಬೇಕಲ್ಲ. ಏನ್ ಮಾಡ್ಲಿ ಮೇಡಮ್, ಅದು ನಿಮಗೆ ಮದುವೆ ಆಗಿದ್ಯಾ? ಓ ಎಸ್, ಐ ಆಮ್ ಮ್ಯಾರಿಡ್. ನಿಮ್ ಗಂಡ ಏನ್ ಕೆಲಸ ಮಾಡ್ತಾರೆ? ಮಂಗಳ ಗ್ರಹದಲ್ಲಿ ಮುನ್ಸಿಪಾಲ್ಟಿಯಲ್ಲಿ ಮೋರಿಗೆ ಸೊಳ್ಳೆ ಔಷಧಿನ ಹಚ್ತಾರೆ. ಏನು ಮಂಗಳ ಗ್ರಹದಲ್ಲಿ ಮೋರಿನ? ಮುಚ್ಕೊಳ್ಳ ಬಾಯಿ. ಪುಟ ಹ್ಯಾಪಿ ಬರ್ತ್ಡೇ ಪುಟ. ಥ್ಯಾಂಕ್ ಯು ಅಪ್ಪ. ಮಗಳೇ ನೀನ್ ಬರ್ತ್ಡೇನ ಎಲ್ರನ್ನೂ ಕರೆದು ಗ್ರಾಂಡ್ ಆಗಿ ಸೆಲೆಬ್ರೇಷನ್ ಮಾಡೋಣಮ್ಮ. ನೋಡಮ್ಮ ಅಲ್ಲಿ ಏನ್ ಮಾಡಿದ್ದೀನಿ. ಥ್ಯಾಂಕ್ ಯು ಅಪ್ಪ. ಅಪ್ಪ ಅಪ್ಪ ನಂಗೆ ಗಿಫ್ಟ್ ಬೇಕು. ಕಂದ ಮನೆಗೆ ಗೆಸ್ಟ್ಗಳನ್ನ ಕರೆಯೋದೇ ಗಿಫ್ಟ್ ಕೊಡ್ಲಿ ಅಂತ. ನೀನ್ ತಲೆ ಕೆಡ್ಸ್ಕೊಬೇಡಮ್ಮ, ನಿಂಗೆ ಒಳ್ಳೊಳ್ಳೆ ಗಿಫ್ಟ್ ಬರ್ತಾವೆ. ನಾವು ಕೊಟ್ಟಿದ್ರೆ ತಾನೇ ನಮಗ್ ಬರೋದು. ವಸುಂಧ್ರ ಪ್ರಾಣನಾಥ ಗೋ ಇನ್ಸೈಡ್. ಹಸಿದವಗೆ ಕೈಯ ತುತ್ತ ನಿಟ್ಟು ಪೊರೆಯೋ ತಾಯಿಯ ಗುಣದವನು. ಫೋನ್ ರಿಂಗ್ ಟೋನ್. ಹಲೋ, ಕರೆಕ್ಟ್ ಟೈಮಿಗೆ ಫೋನ್ ಮಾಡಿದ್ರೆ ಕಣ್ರ. ಲೇ ಇವತ್ತು ನನ್ನ ಮಗಳು ಬರ್ತ್ಡೇ ಕಣ್ರು, ಯಾರು ಊಟ ಮಾಡಬಾರ್ದು, ಹೊಟ್ಟೆ ಖಾಲಿ ಬಿಟ್ಕೊಂಡು ನಮ್ಮ ಮನೆಗೆ ಊಟಕ್ಕೆ ಬರ್ಬೇಕು ಕಣ್ರ. ಆಯ್ತು ಕಣ್ರ, ವೆರಿ ಗುಡ್. ರೀ ಒಂದೊಂದು ತುತ್ಕೋ ನಾವು ಕಷ್ಟ ಪಡ್ಬೇಕಾದ್ರೆ ಈ ಆಡಂಬ್ರ ಎಲ್ಲ ಬೇಕೇನ್ರಿ? ಕಂಡೋರ್ ಹೊಟ್ಟೆ ತುಂಬ್ಸಕ್ಕೆ ನಮ್ಮ ಹೊಟ್ಟೆಗೆ ಯಾಕ್ರಿ ತಣ್ಣೀರ್ ಬಟ್ಟೆ ಕಟ್ತೀರಾ? ಚಿನ್ನ, ಸಂಭ್ರಮಕ್ಕೆ ಸಿಗದೆ ಇರೋ ಶಾಮಿಯಾನ ಸೂತ್ಕೋಕ್ ಸಿಕ್ಕ್ರಿ ಏನೇ ಪ್ರಯೋಜನ? ಅಷ್ಟಕ್ಕೂ ನಮ್ಗಿರೋದು ಒಬ್ಳೇ ಮಗಳು, ಮುಂದುವರಿಯೋಣ ಅಂದ್ರೆ ನೀವು ಬಿಡ್ಲೇ ಇಲ್ಲ. ಅಪ್ಪ ಅಪ್ಪ ಎಲ್ಲ ಗಿಫ್ಟ್ ತರ್ತಾರಲ್ವಾ? ತರ್ತಾರೆ ಕಣಮ್ಮ, ತರ್ಲಿಲ್ಲ ಅಂದ್ರೆ ಆ ಮಕ್ಕಳನ್ನ ಎಲ್ಲಿ ಬಿಡ್ತೀನಿ ಹೇಳು. ಬನ್ನಿ ಬನ್ನಿ, ಲೈ ಬಾರಿ, ನನ್ನ ಮಗಳು ಬರ್ತ್ಡೇನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ. ಬಾ ಪುಟ. ನೋಡ್ಪುಟ, ನಿನಗೋಸ್ಕರ ಕೇಕ್ ತಂದಿದ್ದೀನಿ. ಅಪ್ಪ ಈ ಕೇಕ್ ಆಲ್ರೆಡಿ ಕಟ್ ಆಗಿದೆ. ಅದು ಪುಟ, ಅದು ಅವನು ನಿನ್ಗೆ ಯಾಕೆ ಪ್ರಾಬ್ಲಮ್ ಅಂತ ಹೇಳಿ ಮೊದಲೇ ಕಟ್ ಮಾಡಿಸ್ಕೊಂಡ್ ಬಂದಿದ್ದೀನಿ. ಪರವಾಗಿಲ್ಲ ಪುಟ, ಇನ್ನೊಂದ್ಸರಿ ಕಟ್ ಮಾಡು. ಹ್ಯಾಪಿ ಬರ್ತ್ಡೇ ಟು ಯು. ಪುಟ ಕೇಕ್, ಹ್ಯಾಪಿ ಬರ್ತ್ಡೇ. ತಗೊಳ್ಳೆ ಮಾರುದ್ದ ಜೋಡೋಳೆ, ಹೊಟ್ಟೆ ತುಂಬ ತಿನ್ನು. ಅಪ್ಪ ಥ್ಯಾಂಕ್ ಯು ಪುಟ. ಹೋಗಿ ನಮ್ಮ 3 ಜನಕ್ಕೆ ಆಗೋಷ್ಟು ಮಾತ್ರ ಬಿರಿಯಾನಿ ಮಾಡು. ಬಂದವ್ರಿಗೆಲ್ಲ ಅನ್ನ ತಿಳಿ ಸಾಂಬಾರು ಮಾಡೋ. ನಾನು ಗೆಸ್ಟ್ಗಳನ್ನ ಇನ್ವೈಟ್ ಮಾಡ್ತೀನಿ. ಮೆಟ್ಟು ಓಹೋ, ಸುಡುಗಾಡ್ ಸೀತಾರಾಮ. ಎಸ್ ಮಂಜ. ಶ್ರೀ ಬಸವ. ಎಸ್ ಮಂಜ. ಏನೋ ಬಸವ, ಮತ್ತೆ ಕಾಯಿ ಹಣ್ಣಾಯ್ತಾ? ತೋಟದಲ್ಲಿ ಕಣೋ. ನಾವು ಗೊತ್ತಲ್ಲ. ಮತ್ತೇನ್ ಬಸವ, ಕರೆದು ಗುಟ್ಲೆ ಮಾನ ಮರುವಾದೆ ಇಲ್ದೆ ಊಟಕ್ಕೆ ಬಂದ್ಬಿಡ್ತೀರಲ್ಲ. ಕೂತ್ಕೊಳ್ಳಿ. ಅಪ್ಪ ಅಪ್ಪ ಈ ನಾಯಿಗಳು ನನ್ನ ಸೋಫಾ ಮೇಲೆ ಕೂರ್ತಾ ಇವೆ. ಕಂಫರ್ಟ್ ಆಗಿ ಅಲ್ಲೇ ನೆಲದ ಮೇಲೆ ಕೂತ್ಕೊಳ್ರ. ಪೆಟ್ಟು ಏನೋ ವೈ ಯಮುನಾ ಕೆ ಜಗ್ಗ, ಹೆಂಗಿದ್ದೀರಾ? ಮತ್ತೆ ಚೆನ್ನಾಗಿದ್ದೀರಾ ತಾನೆ? ಕೈ ಬಿಡ್ತೀಯಾ? ಇಟ್ಕೊಂಡಿರೋ ಕೈ ಬಿಡು ಅಂದ್ಲು ಕಣ. ಮತ್ತೆ ಏನ್ರ ಊಟಕ್ಕೆ ಬನ್ನಿ ಅಂದ್ಬಿಟ್ರೆ ಮಾನ ಮರೆಯೋದು ಬಿಟ್ಟು ಮನೆಗೆ ಬೀಗ ಹಾಕಿ ಬಂದ್ಬಿಡ್ತೀರಲ್ಲ. ನನ್ನ ಮಗಳು ಪೂರ್ವಿ ಅಂತ. ಪೂರ್ವಭಾವಿ ಯೋಜನೆ ಇಲ್ಲದೆ ಜನಿಸಿದಂಥ ಮಗು ಪೂರ್ವಿ. ಹುಟ್ಟು ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಅಂಕಲ್. ಹ್ಯಾಪಿ ಬರ್ತ್ಡೇ ಪೂರ್ವಿ. ಥ್ಯಾಂಕ್ ಯು. ಅಪ್ಪ ಅಪ್ಪ ಇಬ್ರು ಬಂದ್ರು ಒಂದು ಚಿಕ್ಕ ಗಿಫ್ಟ್ ಕೊಟ್ಟಿದ್ದಾರೆ. ನಂಗೆ ದೊಡ್ಡ ಗಿಫ್ಟ್ ಬೇಕು. ಅಳ್ಬೇಡ ಪುಟ, ಅಳ್ಬೇಡ ಪುಟ. ಮತ್ತೆ ಕಂಫರ್ಟ್ ಆಗಿದೆಯಾ? ಚಿಲ್ಲರ್ ಮೇಷ್ಟ್ರು. ಓ ಮೇಷ್ಟ್ರು, ಬನ್ನಿ ಬನ್ನಿ ಬನ್ನಿ. ಬಹಳ ಸಂತೋಷ ಆಯ್ತು ಕಣೋ. ಅಂತೂ ಅಪರೂಪಕ್ಕೆ ನನ್ನನ್ನು ಮನೆಗೆ ಕರೆದಿಯಲ್ಲ. ಇಂಡಿವಿಜುವಲಿ ಅಪ್ರಿಷಿಯೇಟ್. ಇಂಡಿಯಾ ಏನ್ ಮೇಷ್ಟ್ರೆ, ಇಡೀ ವರ್ಲ್ಡೇ ನಾನು ಅಪ್ರಿಸಿಯೇಟ್ ಮಾಡುತ್ತೆ. ಮತ್ತೇನ್ ಮೇಷ್ಟ್ರೆ, ಬಿಟ್ಟಿ ಊಟ ತಿಂದು ತಿಂದು ಹೊಟ್ಟೆ ಬಂದ್ಬಿಟ್ಟಿದೆ. ಮಗಳೇ ಪೂರ್ವಿ, ಇವ್ರೆ ಕಣಮ್ಮ ನಮ್ಮ ಆಕ್ಚುಲಿ ಇಂಗ್ಲಿಷ್ ಮೇಷ್ಟ್ರು. ನಾನು ನಿಮ್ಗಿಂತ ಚಿಕ್ಕವನಿಂದಲೇ ನೋಡ್ತಾ ಬಂದಿದ್ದೇನೆ. ಅಲ್ಲ ಮೇಷ್ಟ್ರೆ ನೋಡಿ, ನಿಮ್ ಇಂಗ್ಲಿಷ್ ಕೇಳಿ ನಾನು ಕನ್ನಡದ ದಿಕ್ಕೆ ಪಾಲಾಗೋತು ಅಲ್ವಾ ಮೇಷ್ಟ್ರೆ? ಕೂತ್ಕೊಳ್ಳಿ ಮೇಷ್ಟ್ರೆ. ಸರಿನಪ್ಪ ಮೇಷ್ಟ್ರೆ, ಇಲ್ಲಿ ಕೂತ್ಕೊಳ್ಳಿ ಮೇಷ್ಟ್ರೆ. ಸರಿ ಲೇ ಮಂಜ, ಹೊಟ್ಟೆಗೇನಾದ್ರು ಹಾಕೋ. ರೆಡಿ ಇದೆ ತಾನೆ, ತಗೊಂಡ್ ಬಾರ ಕಣ. ಮೇಷ್ಟ್ರೆ, ನಮ್ಮ ಮನೇಲಿ ಶುಗರ್ಲೆಸ್ ಊಟ ಇದೆ. ನಾವೇನೇನೋ ಊಟ ಮಾಡ್ತೀವಿ. ವಸುಂಧ್ರ, ಆ ಬಿರಿಯಾನಿ ರೆಡಿ ಆಯ್ತೇನೆ? ಬಿರಿಯಾನಿನ ಬಾರೋ ಬೇಗ. ಯಾಕೋ ಬರಿಗಲ್ಲಿ ಬಂದೆ? ಅದೇನಾಯ್ತು ಅಂದ್ರೆ, ಏನಾಯ್ತು? ಏನಾದ್ರು ಪ್ರಾಬ್ಲಮ್? ಸಾಂಬಾರಲ್ಲಿ ಹಲ್ಲಿ ಬಿದ್ದು ಬಿಟ್ಟಿದೆ ಕಣ್ರು.
ತಿಳಿಸಾರು ಅಷ್ಟೇ ಸಾಕು. ಬಸವ, ಸಾಂಬಾರಿಂದ ಡೈರೆಕ್ಟ್ ಆಗಿ ಹಲ್ಲಿ ತಿಳಿ ಸಾಂಬಾರ್ಗೆ ಜಂಪ್ ಮಾಡ್ತಂತ ಕಣೋ. ಸರಿ ನನಗೆ ಮೊಸರನ್ನಾದ್ರೂ ತಂದ್ಕೊಟ್ಬಿಡ, ಶುಗರ್ ಕಣ. ಮೇಷ್ಟ್ರೆ, ತಿಳಿ ಸಾಂಬಾರಿಂದ ಡೈರೆಕ್ಟ್ ಮೊಸರನ್ನಕ್ಕೆ ಹಲ್ಲಿ ಹಾರ್ತಂತೆ. ಅಪ್ಪ ಮಂಜಣ್ಣ, ಅಟ್ಲೀಸ್ಟ್ ವೈಟ್ ರೈಸ್ ಆರು ತಗೋಬಾರೋ. ಅದನ್ನ ಹೇಳೋಣ ಅಂತಾನೆ ಬಂದೆ ಕಣೋ. ಅದು ಮೊಸರನ್ನಲ್ದಿರೋ ಕೊತ್ತಂಬರಿ ಸೊಪ್ಪು ಅನ್ಕೊಂಡು ಹಲ್ಲಿನ ಎತ್ತಿ ಅನ್ನದ ಪಾತ್ರೆಗೆ ಹಾಕ್ಬಿಟ್ಟೆ ಕಣೋ. ಮೋಸ್ಟ್ಲಿ ನಮ್ಮ ಮನೆ ಅನ್ನದ ಹೆಸರಲ್ಲಿ ನಿಮ್ ಯಾರ್ದು ಹೆಸರು ಬರ್ದಿಲ್ಲ ಅಂತ ಕಾಣಿಸತ್ತೆ ಕಣ್ರು. ಹೌದೌದು. ಆಯ್ತು, ಅಟ್ಲೀಸ್ಟ್ ಒಂದ್ ಗ್ಲಾಸ್ ನೀರಾದ್ರೂ ಸಿಗುತ್ತಾ? ಮೇಡಮ್, ನೀರ್ ಕೊಡ್ದಿರೋಷ್ಟು ದರಿದ್ರ ಅಲ್ಲ ನಾನು. ಲೇ ವಸುಂದ್ರ, ಪ್ರಾಣನಾಥ, ಇವಳಿಗೆ ನೀರ್ ತಗೊಂಬಾರೆ. ನೀರು ಕೊಡಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದಾಳೆ. ಮೋಸ್ಟ್ಲಿ ಅದರಲ್ಲಿ ಅನ್ನದಲ್ಲಿ ಹಲ್ಲಿ ಹೆಸರೇ ಬರ್ದಿರ್ಬೇಕಿತ್ತು. ಹಾ. ಏ ಮಚ್ಚ, 10,000 ಬೆಟ್ಟಿಂಗ್ ಕಣ. ನೀನ್ ಹೇಳಿದ್ದೆ ನಿಜ ಆಗೋದ್ರೆ ನೀ ಮನೆಗೆ ಹೋಗ್ಬೇಕಾದ್ರೆ ಹುಡುಗಿ ಪಟಾಯಿಸ್ಕೋಬೇಕು. ವಾಗ ಅಲ್ಲ, ಬೇಕಾದ್ರೆ ಅವಳನ್ನ ಇಲ್ಲೇ ಮಾತಾಡ್ಸ್ತೀನಿ. ಹೊರಗಡೆ ಎಲ್ಲ ಕರ್ಕೊಂಡು ಹೋಗೋ ಸೀನ್ ಇಲ್ಲಮ್ಮ. ಆಗಲ್ಲ ಅಂತ ಹೇಳಲ್ಲ ಬೊಗಳೆ. ನನ್ನ ಮಗನೇ, ಬೆಳಿಗ್ಗೆ ಆದ್ರೆ ನನ್ನ ಮದ್ವೆ. ಇವಳನ್ನೇನಾದ್ರೂ ಕರ್ಕೊಂಡು ಸುತ್ತಾಡ್ತಿರ್ನ ರಶ್ಮಿ ಗೊತ್ತಾದ್ರೆ ಅಷ್ಟೇ. ಆಮೇಲೆ ನಾಳೆ ಮದುವೆ ಇಟ್ಕೊಂಡು ಇವ್ನು ಎಲ್ಲಿ ಸುತ್ತಾಡ್ತಾನೆ ಎಲ್ಲೋಯ್ತಾನೆ ಅಂತ ರಶ್ಮಿ ಇಣಕ್ ಬಂದು ನೋಡ್ತಾಳೆ. ಆಗಲ್ಲ ಅಂತ ಹೇಳಲ್ಲ ಲ್ಯಾಗೋ. ಮಾಚಾ, ಹಾ, ನೀನ್ ಹೇಳೋದು ಒಂಥರ ಚೆನ್ನಾಗೈತೆ. ಯಾವ್ದಕ್ಕೊಂದ್ಸಲ ಟ್ರೈ ಮಾಡೇ ಬಿಡ್ತೀನಿ. ಟ್ರೈ ಮಾಡ್ಬೇಡ, ಪಟಾಯಿಸ್ಬಿಡು. ಓಕೆ ಓಕೆ. ಎಕ್ಸ್ಕ್ಯೂಸ್ ಮೀ, ಯಸ್, ಅಲ್ಲಿಗೆಲ್ವ ತಗೊಂಡು ಹೋಗ್ತಾ ಇರೋದು? ಯಾ, ನಾನು ಸರ್ವ್ ಮಾಡ್ತೀನಿ. ಮೈಂಡ್ ಯುವರ್ ಬಿಸ್ನೆಸ್ ಅಂತ ಮಾತ್ರ ಬೈಬೇಡಿ. ನಮ್ಗೆ ಗೊತ್ತು ಸರ್, ನಿಮಗೆ ಮೈಂಡ್ ಇಲ್ಲ, ಮಾಡಕ್ ಬಿಸ್ನೆಸ್ ಇಲ್ಲ ಅಂತ. ತಗೊಂಡೋಗಿ ಕೊಡಿ, ಪರವಾಗಿಲ್ಲ. ಥ್ಯಾಂಕ್ ಯು. ವೆಲ್ಕಮ್. ಹಲೋ, ಕುರಿ ಕಳೆ ಎದ್ದು ಕಾಣಿಸ್ತಾ ಇದೆ. ಹಾಯ್ ಬೇಬ್, ಯಾಕೆ ನನ್ನ ಲೈಫಲ್ಲಿ ಬರೋದಕ್ಕೆ ಇಷ್ಟೊಂದು ಲೇಟ್ ಆಯ್ತು ನಿಮಗೆ? ಸಾರಿ ನಾನು ನಿಮ್ಮನ್ನ ಇನ್ಸಲ್ಟ್ ಮಾಡ್ಬೇಕು ಅಂತ ಅಲ್ಲ. ಇದಕ್ಕೂ ಮುಂಚೆ ನನ್ನನ್ನ ಈ ತರ ಯಾರು ಮಾತಾಡ್ಸೇ ಇರ್ಲಿಲ್ಲ. ಇದಕ್ಕೆ ಕಣ್ರಿ ನಾನು ಆ ರೀತಿ ಮಾತಾಡಿದ್ದು. ನಿಮ್ಮ ನಗು ನೋಡ್ಬೇಕಾಗಿತ್ತು. ಇಫ್ ಯು ಡೋಂಟ್ ಮೈಂಡ್, ಕ್ಯಾನ್ ಐ ಸಿಟ್ ಹಿಯರ್? ಓ ಥ್ಯಾಂಕ್ ಯು. ನೀವು ಎಂಟ್ರಿ ಕೊಡ್ತಿದ್ದಂಗೆ ನಮ್ಮ ಹುಡುಗ ಹೇಳ್ದ, ಮಚ್ಚಿ ಕತ್ತಿ ಥರ ಇರೋ ಹುಡುಗಿ ಬರ್ತಾ ಇದ್ದಾಳೆ, ಹುಷಾರು ಕುಯ್ಕೊಂಡ್ಬಿಡ್ತೀಯಾ ಅಂತ. ಅದಕ್ಕೆ ಧೈರ್ಯ ಮಾಡಿ ಹತ್ರ ಬಂದಿದ್ದೀನಿ, ಕುಯ್ಕೊಂಡ್ರು ಪರವಾಗಿಲ್ಲ ಅಂತ. ಹೌದಾ? ರೇ, ಚಿಕ್ಕ ವಯಸ್ಸಲ್ಲಿ ನಮ್ಮ ಸ್ಕೂಲ್ಗಳಲ್ಲೆಲ್ಲ ಹೇಳ್ಕೊಟ್ಟಿದ್ದಾರೆ, ನಾವೇನಾದ್ರೂ ಸುಳ್ಳು ಹೇಳಿದ್ರೆ ಕೈ ಹೆಂಗಾಗ್ಬಿಡುತ್ತೆ ಅಂತ. ಅದಲ್ಲದೆ ನಮ್ಮ ವೆಂಕಟ್ ಸರ್ ಹಿಂಗೆ ಹೇಳಿದ್ದಾರೆ. ಮತ್ತೆ ಉತ್ತಮ್ ಸರ್ ಹೇಳ್ಕೊಟ್ಟಿತ್ತು ಅಂದೆ. ನಿಮ್ ಮುಖದಲ್ಲಿ ಏನೋ ಇದೆ ಕಣ್ರಿ. ಏನಿದೆ ರೀ? ಬ್ಯೂಟಿ ಇದೆ ಕಣ್ರಿ, ಬ್ಯೂಟಿ. ಅವನ ಅಜ್ಜಿ ಒಳಸ್ಕೊಂಡ್ರು ಹೋಗ್ತಾ ಇಲ್ಲ ನೋಡಿ. ಈಗ ಹೇಳಿ, ನಾನು ಹೇಳಿದ್ದು ಸುಳ್ಳ ನಿಜಾನ? ನಿಜಾನೇ. ಇವ್ರಿಗೆ ಬೇಕಾದಾಗ ಎಲ್ಲ ನಿಜ ಆಗ್ಬಿಡ್ತದೆ. ಅಂದ್ರೆ ನಾ ಬ್ಯೂಟಿಫುಲ್ ಆಗಿಲ್ವಾ ರೀ? ನಿಮ್ಮ ಅಪ್ಪ ಅಮ್ಮ ಏನಾದ್ರು ಪಟಾಕಿ ಫ್ಯಾಕ್ಟ್ರಿ ಕೆಲಸ ಮಾಡ್ತಿದ್ರಾ? ಯಾಕೆ? ಇಂಥ ಬಾಂಬ್ನ ಭೂಮಿ ಮೇಲೆ ಹಾಕಿದಾರಲ್ರಿ. ನಮ್ಮ ನಿಮ್ಮಲ್ಲಿ ಒಂದು ಬೆಟ್ಸು. ಏನ್ ಹೇಳಿ? ನಿಮ್ಮನ್ನ ನಾನು ಟಚ್ಚೇ ಮಾಡಲ್ಲ, ಒಂದು ಕಿಸ್ ಮಾಡ್ತೀನಿ. ಸಾಧ್ಯನೇ ಇಲ್ಲ. ನನ್ನ ಹತ್ರ ಬೆಟ್ಸ್ ಕಟ್ಬೇಡ್ರಿ, ಕಿಸ್ ಮಾಡ್ಬಿಡ್ತೀನಿ. ಸಾಧ್ಯನೇ ಇಲ್ಲ ಕಣ್ರಿ. ಮಾಡ್ಲಾ? ಸಾಧ್ಯ ಇಲ್ಲ. ಮಾಡ್ಬಿಡ್ತಾ ಇದೀನಿ, ಆಮೇಲೆ ನಾನು ತಪ್ಪು ಮಾಡ್ಬಿಡಿ. ನಾನು ಸಾರಿ ಕಣ್ರಿ, ನಾನು ಸೋತೋದೆ. ಆಕ್ಚುಲಿ ಮುತ್ತು ಕೊಡ್ಬೇಕಿತ್ತು, ಕೊಟ್ಬಿಟ್ರಿ. ಈಗ ಸೋತ್ರೇನು ಗೆದ್ರೇನು? ಬಲೆ ಪ್ರಳಯ ಅಂತ ಕಣ್ರಿ ನೀವು. ಮೇಡಮ್, ಎನಿ ಆರ್ಡರ್? ಅಲ್ಲ, ನೀವೇನು ಕುಡಿಯೋದೇ ಇಲ್ವಾ? ಸರ್, ಕೋಳಿ ಚಿಕನ್ ತಿನ್ನಲ್ಲ, ಕುರಿ ಮಟನ್ ತಿನ್ನಲ್ಲ, ಎಣ್ಣೆ ಬಾಟ್ಲು ತೂರಾಡಲ್ಲ, ಅದೇ ರೀತಿ ಬಾಳೆಹಣ್ಣು ಸಿಪ್ಪೆ ತನ್ನಿಂತಾನೆ ಜಾರ್ ಬೀಳಲ್ಲ. ಏನ್ ಡೈಲಾಗ್ ಹೊಡೆದೆ ಗುರು.